ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರನ್ನು ಇವತ್ತು ಸರ್ಕಾರ ಸುಳ್ಳು ಕೇಸುಗಳನ್ನು ದಾಖಲಿಸಿ ಬಂಧಿಸಿಟ್ಟಿದೆ. ಕಳೆದ 25 ವರ್ಷಗಳಿಂದ ಕನ್ನಡ ನಾಡು ನುಡಿಗಾಗಿ, ಭಾಷೆಗಾಗಿ, ಈ ಕನ್ನಡದ ಉಳಿವಿಗಾಗಿ ಅವಿರತ ಹೋರಾಡುತ್ತಿರುವಂತಹ ಧೀಮಂತ ನಾಯಕ ಸಮರಸಿಂಹ ಟಿ ಎನ್ ನಾರಾಯಣಗೌಡರು ಇವತ್ತು ಬಂಧನದಲ್ಲಿದ್ದಾರೆ. ಬಹುಶಃ ಸರ್ಕಾರ ತಿಳ್ಕೊಂಡಿದೆ ನಾರಾಯಣಗೌಡರನ್ನು ಬಂಧಿಸುವ ಮೂಲಕ ಕರವೆಯ ಹೋರಾಟವನ್ನು ಹತ್ತಿಕ್ಕಬಹುದು ಅಂತ. ಆದರೆ ಸರ್ಕಾರ ಒಂದು ತಿಳ್ಕೊಳ್ಳೋದು ಒಳಿತು, ಯಾವ ಸಮಯದವರೆಗೆ ನೀವು ಟಿ ಎನ್ ನಾರಾಯಣಗೌಡರನ್ನು ಬಂಧಿಸಿಟ್ಟಿರುತ್ತಾರೋ ಅದುವರೆಗೆ ಇದು ಜ್ವಾಲಾಮುಖಿಯಾಗಿ ಇರುತ್ತೆ. ಖಂಡಿತವಾಗಿಯೂ ಈ ಜ್ವಾಲಾಮುಖಿ ಸ್ಫೋಟಿಸೋದಕ್ಕೆ ನೀವು ಅವಕಾಶ ಕೊಡಬೇಡಿ. ಅಂತಹ ನೀವು ಪ್ರಯತ್ನವನ್ನು ಮಾಡಿದರೆ ಕನ್ನಡಕ್ಕಾಗಿ, ಈ ನೆಲ ಜಲಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರು ಯಾವ ತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಎನ್ನುವಂತಹ ಮಾತನ್ನು ನೀವು ಯಾವತ್ತೂ ಮರೆಯಬಾರ್ದು. ಶೀಘ್ರವೇ ಟಿ ಎನ್ ನಾರಾಯಣಗೌಡರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು. ಅವರ ವಿರುದ್ಧ ಏನು ಸುಳ್ಳು ಕೇಸುಗಳನ್ನು ದಾಖಲಿಸಿದ್ದೀರಿ ಅದನ್ನು ವಜಾ ಮಾಡಬೇಕು. ಹಾಗೆಯೇ ಕನ್ನಡದ ವಿರೋಧಿಗಳು ಏನಿದ್ದಾರೆ, ಇವತ್ತು ನಮ್ಮ ಕನ್ನಡದ ಬೋರ್ಡನ್ನು ಕೂಡ ಹಾಕೋದಕ್ಕೆ ಹಿಂದೇಟು ಹಾಕುತ್ತಿರುವಂತಹ ಉತ್ತರ ಭಾರತೀಯರದು ಇರ್ಬೋದು ಅಥವಾ ಅನ್ಯ ಭಾಷಿಕರಿರ್ಬೋದು, ಅವರಿಗೆ ಸರ್ಕಾರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಳ್ಳರು, ಸುಳ್ಳರು, ಭ್ರಷ್ಟರನ್ನು ನೀವು ಓಡಾಡಿಕೊಂಡು ಇರೋಲಿಕ್ಕೆ ಬಿಟ್ಟು ಟಿ ಎನ್ ನಾರಾಯಣಗೌಡರಂತಹ ಕನ್ನಡ ಪರ ಹೋರಾಟಗಾರನ ನೀವು ಬಂಧಿಸಿಟ್ಟಿದ್ದೀರಿ. ಅದರ ವಿರುದ್ಧ ನಾವು ಖಂಡಿತವಾಗಿಯೂ ಸಿಡಿದೇಳಲಿದ್ದೇವೆ. ಅದಕ್ಕೂ ಮೊದಲೇ ನೀವು ಬಿಡುಗಡೆ ಮಾಡಬೇಕು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ವಾಣಿಜ್ಯ ಮಳಿಗೆಗಳಲ್ಲಿ ಇಂಗ್ಲೀಷ್ ಅಥವಾ ಮಲಯಾಳಂ ರಾರಾಜಿಸುತ್ತಿದೆ. 60% ಕನ್ನಡ ಕಡ್ಡಾಯವನ್ನು ಸರ್ಕಾರ ಏನು ಆದೇಶ ನೀಡಿದೆ ಅದನ್ನು ಪಾಲಿಸೋದಕ್ಕೆ ಹಿಂದು ಮುಂದೆ ನೋಡುವಂತಹ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇದೆ. ನಾವು ಜಿಲ್ಲಾಧಿಕಾರಿಗಳಿಗೆ, ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ನೀಡಿದ್ದೇವೆ. ಈ ಕೂಡಲೇ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು. ಎಲ್ಲ ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಕಾಣುವಂತೆ ನೋಡಿಕೊಳ್ಳಬೇಕು ಅಂತ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ. ಸೂಕ್ತವಾಗಿ ಕ್ರಮವನ್ನು ಕೈಗೊಳ್ತೇವೆ ಅನ್ನುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇಲ್ಲವಾದರೆ ಮತ್ತೆ ಇದೇ ರೀತಿ ಕನ್ನಡ ಕಡೆಗಣಿಸುವ ಪ್ರಯತ್ನ ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಅತ್ಯುಗ್ರವಾಗಿ ಪ್ರತಿಭಟಿಸಲಿದೆ. ಈಗಾಗಲೇ ನಾವು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಎನ್ ಮೊಯ್ದಿ ಅವರ ನೇತೃತ್ವದಲ್ಲಿ, ಹಾಗೆಯೇ ಉಳ್ಳಾಲ ತಾಲೂಕಾಧ್ಯಕ್ಷರಾದ ಫೈರೋಜ್ರವರ ನೇತೃತ್ವದಲ್ಲಿ ಹೋರಾಟಗಾರಂತಹ ಹಮೀದ್ ಉಳ್ಳಾಲ್, ಹಾಗೆ ತೌಸೀಫ್ ನಿಸಾರ್, ಹಾಗೆ ಸುರೇಶ್ ವೇಗಸ್, ಕಾರ್ಯದರ್ಶಿಗಳಾದ ಸುರೇಶ್ ವೇಗಸ್, ಮೊಹಮ್ಮದ್ ಸಿನಾನ್ರವರ ನೇತೃತ್ವದಲ್ಲಿ ನಾವು ಈಗ ಮನವಿಯನ್ನು ನೀಡಿದ್ದೇವೆ. ಇನ್ನು ಮುಂದೆ ಇದಕ್ಕೆ ಪ್ರತಿಸ್ಪಂದಿಸದೇ ಇದ್ದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿಕೊಂಡು ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ. ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮದೊಂದು ವಿನಂತಿ, ತಾವು ಈಗ ಒಬ್ಬ ನ್ಯಾಯಸಮ್ಮತವಾದ ಹೋರಾಟಗಾರರನ್ನು ಒಳಗೆ ಜೈಲಿನಲ್ಲಿಟ್ಟಿದ್ದೀರಿ. ಇಂದು ನೀವು ಈ ಕೆಲಸ ಮಾಡಿರೋದು ಬಹುದೊಡ್ಡ ತಪ್ಪಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಇಂದು ನಾವು ನಮ್ಮ ಕೈಯಲ್ಲಿ ಬೆಳಗಾವಿ ಇರಬೇಕಾದ್ರೆ ಇದೇ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಅದೇ ರೀತಿ ನಾರಾಯಣಗೌಡರ ಆ ಒಂದು ತಾಕತ್ತಿನಿಂದ ಇಲ್ಲದಿದ್ದಲ್ಲಿ ಈ ಬೆಳಗಾವಿಯನ್ನು ನಾವು ಯಾವತ್ತೂ ಕಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರಲ್ಲಿ 15-20 ವರ್ಷಕ್ಕಿಂತ ಮುಂಚೆ ಒಂದು ಆಟೋದಲ್ಲಿ ಕನ್ನಡದ ಒಂದು ಅಕ್ಷರ ಇದ್ದರೆ ತಮಿಳರ್ಸು ಅದನ್ನು ಕತ್ತರಿ ತಗೊಂಡು ಅಥವಾ ಕತ್ತಿಗಳನ್ನು ತಗೊಂಡು ತೆಗಿತಾ ಇದ್ದಂಥ ಒಂದು ಸಂದರ್ಭ ಇತ್ತು. ಆ ಸಂದರ್ಭವನ್ನು ಮೆಟ್ಟಿ ನಿಂತು ಈ ನಾಡಲ್ಲಿ 1 ಕೋಟಿಗೂ ಅಧಿಕ ರಕ್ಷಣಾ ವೇದಿಕೆಯ ಸದಸ್ಯರುವಂಥ ಒಬ್ಬ ನಮ್ಮ ನಾಯಕನನ್ನು ನೀವು ಒಳಗಾಕಿದ್ದು ಬಹಳ ದೊಡ್ಡ ತಪ್ಪಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ತಕ್ಷಣವೇ ಅವರನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡದಿದ್ದಲ್ಲಿ ಮುಂದೆ ಆಗುವ ಕಷ್ಟ ನಷ್ಟಗಳಿಗೆ ತಾವೇ ಹೊಣೆಗಾರರಾಗ್ತೀರಿ ಅಂತ ಹೇಳಿ ಮೊನ್ನೆ ನೋಡಿದ್ದೀರಿ. ಒಂದು ದಿವಸ 24 ಗಂಟೆ ಒಳಗಡೆ ಬೆಂಗಳೂರು ಯಾವ ರೀತಿ ಆಗಿದೆ ಅದೇ ರೀತಿ ಇಡೀ ಕರ್ನಾಟಕವನ್ನು ಆ ರೀತಿ ಮಾಡಲಿಕ್ಕೆ ತಾವು ಅವಕಾಶ ಕೊಡಬೇಡಿ ಅಂತ ಹೇಳುತ್ತಾ ಕೂಡಲೇ ತಕ್ಷಣವೇ ನಮ್ಮ ನಾಯಕರಾದ ಮಾನ್ಯ ನಾರಾಯಣಗೌಡರನ್ನು ಬಿಡುಗಡೆ ಮಾಡಬೇಕಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಜೈ ರಕ್ಷಣಾ ವೇದಿಕೆ, ಜೈ ನಾರಾಯಣಗೌಡ. ನಮ್ಮ
ಜಿಲ್ಲಾ ಉಪಾಧ್ಯಕ್ಷರಾದಂಥ ಮೊಯ್ದೀನ್ರವರು ಹಾಗೂ ಬಂಟ್ವಾಳ ತಾಲೂಕು ಅಧ್ಯಕ್ಷರಾದಂಥ ಜಲೀಲ್ ಅವರು ಹೇಳಿದಂತೆಯೇ ಶೀಘ್ರವಾಗಿ ಶೀಘ್ರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನು ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ನಮ್ಮ ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ನಾವು ನಡೆಸ್ತೇವೆ. ಶೀಘ್ರ ಹೇಳಿದರೆ 1-2 ದಿನಗಳಲ್ಲೇ ಇವತ್ತೇ ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ನಾವು ಶೀಘ್ರದಲ್ಲಿ ಅತಿ ದೊಡ್ಡ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ನಿಮ್ಮನಾದ ಕನ್ನಡದ ಸಾರನ್ನು ಬಿಡಿಸಿಲ್ಲದ್ರೆ ನಮ್ಮ ಇಡೀ ಜಿಲ್ಲಾ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡುವಂಥದ್ದು. ಇಲ್ಲಿ ನಾವು ಮ್ಯಾಂಗ್ಳೂರಿನಲ್ಲಿ ಜಿಲ್ಲಾ ಎಲ್ಲ ಘಟಕದಲ್ಲಿ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇನೆ. ಈಗಾಗಲೇ ಕೂಡಲೇ ಬಿಡಬೇಕು. ನಮ್ಮ ಇದು ಗೌರ್ಮೆಂಟ್ಗೆ ಎಚ್ಚರಿಕೆ ಇದು.